ವಿಶೇಷವಾಗಿ ಎಲ್ಲ ರಜೆಯನ್ನು ಮಂಜೂರು ಮಾಡುವಂತ ಅಧಿಕಾರಿಗಳೇ, ತಮಗೆಲ್ಲ ಕೂಡ ತಿಳಿದಿರುವಂತೆ ರಾಜ್ಯದಲ್ಲಿ ಕಳೆದ ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನ ಮಂಜೂರು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಆದ್ರೆ ದಿನಕ್ಕೆ ಒಂದು ತಿಂಗಳಿಗೆ ಒಂದು ದಿನದ ರಜೆಯನ್ನಾಗಿ, ವೇತನ ಸಹಿತ ರಜೆಯನ್ನಾಗಿ ಕೂಡ ಸರ್ಕಾರ ಮಾಡೋದು ತಮ್ಮ ಗಮನದಲ್ಲಿದೆ. ಆದ್ರೆ ಈ ಋತುಚಕ್ರ ರಜೆಯನ್ನ ಮಂಜೂರು ಮಾಡಲಿಕ್ಕೆ ಬಹಳಷ್ಟು ಜನ, ಕೆಲವು ಅಧಿಕಾರಿಗಳು, ಅದು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ, ಅದು ಹೆಡ್ ಮಾಸ್ಟರ್ಸ್ ಗಳಿರ್ಬೋದು, BOs ಗಳಿರ್ಬೋದು, ಅಥವಾ ಬೇರೆ ಬೇರೆ ಮಟ್ಟದ ಅಧಿಕಾರಿಗಳು ರಜೆಯನ್ನ ನಮ್ಮ ಮಹಿಳಾ ನೌಕರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಶಿಕ್ಷಕರು ತಮ್ಮ ನೋವನ್ನ ಅಳಲನ್ನ ತೋಡ್ಕೊಂಡು ನಮ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಿದ್ದಾರೆ, ಫೋನ್ ಮೂಲಕ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಇಲಾಖೆಯಿಂದ ಆದೇಶ ಆಗ್ಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳು ಈ ತರ ಹೇಳ್ತಾ ಇದ್ದಾರೆ ಎನ್ನುವಂತ ಮಾಹಿತಿಯನ್ನ ಬಹಳಷ್ಟು ಜನ ಮಹಿಳಾ ನೌಕರರು ನಮಗೆ ಕೇಳ್ಕೊಂಡಿದ್ದಾರೆ. ದಯಮಾಡಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾನೆ, ಯಾವ ಆದೇಶ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿದೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಮುಖ್ಯಸ್ಥ ಇಲಾಖೆ ಆರ್ಥಿಕ ಇಲಾಖೆ. ಸಂಬಳ ಕೊಡೋದಿರ್ಬೋದು, ತುಟಿ ಭತ್ಯೆ ಕೊಡೋದಿರ್ಬೋದು, ಅಥವಾ ವೇತನ ಭತ್ಯೆಗಳನ್ನ ಕೊಡುವಂಥದ್ದು, ವೇತನ ಪರಿಷ್ಕರಣೆ ಇರ್ಬೋದು, ಯಾವುದೇ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡುವಂತ ಪ್ರಮುಖ ಇಲಾಖೆ ಆರ್ಥಿಕ ಇಲಾಖೆ. ಆರ್ಥಿಕ ಇಲಾಖೆ ಅಧಿಕೃತವಾಗಿ ಹೇಳ್ಬಿಟ್ಟಿದೆ, ಅದರಲ್ಲಿ ತಮ್ಮ ಆಡಳಿತ ಇಲಾಖೆಯ ಅನುಮೋದನೆಯನ್ನು ಪಡೆದು ಜಾರಿಗೊಳಿಸಿ ಅಂತ ಹೇಳಿಲ್ಲ. ಸೊ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ, ಸರ್ಕಾರ ಅಧಿಕಾರಿಗಳು ಕೂಡ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಆದೇಶ ಜಾರಿಯಾದ ತಕ್ಷಣದಿಂದ, ಅಂದ್ರೆ ಯಾವತ್ತು ಆದೇಶ ಆಯ್ತು ಅವತ್ತಿನಿಂದನೇ ಈ ಯೋಜನೆ ಜಾರಿಗೆ ಬಂದಂತೆ. ಹಾಗಾಗಿ ಅನವಶ್ಯಕವಾಗಿ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂತ, ತೊಂದರೆ ಕೊಡುವಂತ, ಅಥವಾ ವಿಳಂಬ ಮಾಡುವಂತ, ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ದಯಮಾಡಿ ಯಾರು ಕೂಡ ಕೊಡಬಾರದು ಅನ್ನುವಂತ ವಿನಂತಿ ಮಾಡ್ಕೊಳ್ತೇನೆ. ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೂ ಇಲ್ಲ. ಹಾಗಾಗಿ ಯಾವುದೇ ಗೊಂದಲಗಳು ಬೇಡ. ದಯಮಾಡಿ ಯಾರ್ಯಾರು ಮುಖ್ಯಸ್ಥರಿದ್ದೀರಾ, ಬಟವಾಡೆ ಅಧಿಕಾರಿಗಳಿದ್ದೀರಾ, ರಜಾ ಸ್ಯಾಂಕ್ಷನ್ ಮಾಡೋ ಅಧಿಕಾರಿಗಳಿದ್ದೀರಾ, ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ. ಸರ್ಕಾರದ ಆದೇಶವೇ ಸುಪ್ರೀಂ. ಯಾಕಂದ್ರೆ ನಾವು DR ಆಗುತ್ತೆ, DR ಆದ್ಮೇಲೆ ಇಲಾಖೆಯಿಂದ ಆರ್ಡರ್ ಆಗ್ಲಿಕ್ಕೆ ಆಗ್ತದ ಇಲ್ಲ, ಅಧಿಕೃತವಾಗಿ ಅವರೇ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ. ಮಹಿಳಾ ನೌಕರರು ಏನು ಕೋರಿಕೆ ಬಂದಾಗ ಇದನ್ನ ನಿರಾಕರಿಸಿದೆ, ಆ ಸೌಲಭ್ಯಗಳನ್ನು ಅವರಿಗೆ ಕೊಡಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ಮತ್ತೊಮ್ಮೆ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಸ್ಪಷ್ಟವಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ, ಸರ್ಕಾರ ಅಧಿಕಾರಿಗಳು ಕೂಡ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಆದೇಶ ಜಾರಿಯಾದ ತಕ್ಷಣದಿಂದ, ಅಂದ್ರೆ ಯಾವತ್ತು ಆದೇಶ ಆಯ್ತು ಅವತ್ತಿನಿಂದನೇ ಈ ಯೋಜನೆ ಜಾರಿಗೆ ಬಂದಂತೆ. ಹಾಗಾಗಿ ಅನವಶ್ಯಕವಾಗಿ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂತ, ತೊಂದರೆ ಕೊಡುವಂತ, ಅಥವಾ ವಿಳಂಬ ಮಾಡುವಂತ, ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ದಯಮಾಡಿ ಯಾರು ಕೂಡ ಕೊಡಬಾರದು ಅನ್ನುವಂತ ವಿನಂತಿ ಮಾಡ್ಕೊಳ್ತೇನೆ. ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೂ ಇಲ್ಲ. ಹಾಗಾಗಿ ಯಾವುದೇ ಗೊಂದಲಗಳು ಬೇಡ. ದಯಮಾಡಿ ಯಾರ್ಯಾರು ಮುಖ್ಯಸ್ಥರಿದ್ದೀರಾ, ಬಟವಾಡೆ ಅಧಿಕಾರಿಗಳಿದ್ದೀರಾ, ರಜಾ ಸ್ಯಾಂಕ್ಷನ್ ಮಾಡೋ ಅಧಿಕಾರಿಗಳಿದ್ದೀರಾ, ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ. ಸರ್ಕಾರದ ಆದೇಶವೇ ಸುಪ್ರೀಂ. ಯಾಕಂದ್ರೆ ನಾವು DR ಆಗುತ್ತೆ, DR ಆದ್ಮೇಲೆ ಇಲಾಖೆಯಿಂದ ಆರ್ಡರ್ ಆಗ್ಲಿಕ್ಕೆ ಆಗ್ತದ ಇಲ್ಲ, ಅಧಿಕೃತವಾಗಿ ಅವರೇ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು